ಹಾಯ್ ಫ್ರೆಂಡ್ಸ್, ಹೌ ಆರ್ ಯು? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದೆ ಅನ್ಕೋತೀನಿ. ಇವತ್ತು ಗಬನ್ ಇಂಡಿಪೆಂಡೆನ್ಸ್ ಡೇ ಸಲುವಾಗಿ ನಾವು ಹೋಗ್ತಾ ಇದ್ವಿ. ನೋಡ್ಬೋದು ಇಲ್ಲಿದು ಏರಿಯಾ, ಅಂದರೆ ಇಲ್ಲಿಂದ ನಾವು ಮುಂದೆ ಹೋಗ್ತಿದ್ವಿ. ಹೋಗ್ತಾ ಹೋಗ್ತಾ ನಿಮ್ಗೆ ಹೇಳ್ತೀನಿ. ಇದು 17 ಆಗಸ್ಟ್ 1960ರಲ್ಲಿ ಸ್ವತಂತ್ರ ಅವ್ರಿಗೆ ಸಿಕ್ಕಿತ್ತು. ಆ ಸ್ವತಂತ್ರ ಸಲುವಾಗಿ ಇವಾಗ ಆಚರಣೆ ಮಾಡ್ತಾ ಇದ್ದಾರೆ ಅವರು. ನಮ್ಗೆ ಸಿಕ್ಕಿದ್ದು ಇಂಡಿಯಾಗೆ ಸಿಕ್ಕಿದ್ದು 15 ಆಗಸ್ಟ್ ಅಲ್ವಾ, ಇವ್ರಿಗೆ ಸಿಕ್ಕಿದ್ದು 17 ಆಗಸ್ಟಲ್ಲಿ. ನೋಡ್ಬೋದು ಅವ್ರ ಬಟ್ಟೆ ಎಲ್ಲ ಅದೇ ಥರ ಡ್ರೆಸ್ ಮಾಡಿದ್ದಾರೆ. ಅವ್ರ ಜೆಂಡಾ ಅದು ಧ್ವಜ. ಇದು ಇಲ್ಲಿಯ ಪೆಟ್ರೋಲ್ ಪಂಪು. ಆ ತೆಳಗೆಲ್ಲ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ಮಾರ್ಕೆಟು. ನಾವು ಮಾರ್ಕೆಟ್ಲ ಸುತ್ತಾಡಿ ಮತ್ತೆ ಇಲ್ಲಿ ಮೇಲೆ ಧ್ವಜ ಹಾರಿಸ್ತಾರೆ, ಅಲ್ಲಿ ಹೋಗ್ತಾ ಇದ್ವಿ. ನೋಡ್ಬೋದು ಅವ್ರು ಡ್ಯಾನ್ಸ್ ಮಾಡಿ ನೋಡುವಾಗ ಇಲ್ಲಿ ಹಿಂದಿದ್ದ ಹುಡುಗಿಯರೆಲ್ಲ ನೋಡಿ ನಗ್ತಾ ಇದ್ರು. ನಾನು ಫಸ್ಟ್ ಟೈಮ್ ಅಲ್ಲಿ ನಂಗೆ ಸ್ವಲ್ಪ ವಿಡಿಯೋ ಮಾಡೋಕ್ಕೆ ಸರಿ ಅನಿಸ್ಲಿಲ್ಲ. ಯಾಕಂದರೆ ಇವರು ಡಾಕ್ಟ್ರು, ಇವರು ಭೇಟಿ ಆದೆ ಮಂದಿ ಹಾಗೆ ಮುಂದೆ ಹೋಗ್ತಾ ಇದ್ದೆ. ಇವರೆಲ್ಲ ನನಗೆ ನೋಡ್ತಾ ಇದ್ರು. ಯಾಕಂದರೆ ಇಲ್ಲಿ ಜಾಸ್ತಿ ಯಾರೂ ಬರಲ್ಲಲ್ಲ, ನಾನು ಕೆಲಸ ಸಲುವಾಗಿ ಬಂದಿದ್ದು. ಹಾಗಾಗಿ ನೀವು ನೋಡ್ಬೋದು ನನ್ನ ಹಿಂದ್ಗಡೆ ಜನ ಎಷ್ಟಿದೆ ಅಂತ. ಇವರೆಲ್ಲ ಮುಂದೆ ನಂಗೆ ಮಾಡೋಕೆ ಸ್ವಲ್ಪ ಭಯ ಆಗ್ತಿದೆ. ನೋಡ್ಬೋದು ಇವ್ರು ಹೇರ್ ಸ್ಟೈಲ್. ಅವಾಗ ಸೆಂಟ್ರದ ಪೊಲೀಸ್ ಅವರು, ಇಲ್ಲಿ ಸೆಕ್ಯೂರಿಟಿ ಅವರು, ಇವರು ಡ್ಯಾನ್ಸ್ ನೋಡ್ಬೋದು ಹೇಗೆ. ಅಂದರೆ ಇಲ್ಲಿ ಯಾವ ಕಂಪ್ನಿ ಕೆಲಸ ಮಾಡ್ತಾರಲ್ಲ, ಎಲ್ಲ ಕಂಪ್ನಿಯಲ್ಲಿ ತೊಗೊಂಡು ಬಂದು ಪ್ರದರ್ಶನ ಮಾಡ್ತಾರೆ. ಈ ವಿಡಿಯೋದಲ್ಲಿ ನೋಡ್ಬೋದು, ಇದು ನಮ್ಮ ಕಂಪನಿಯ ಲೋಗೋ, ಅಲ್ಫಾ ಸೆಂಚುರಿ ಮೈನಿಂಗ್ ಅಂತ. ಅವರು ಕೂಡ ಎಷ್ಟು ಜನ ಇದ್ದಾರೆ ಎಲ್ಲ ತೊಗೊಂಡು ಬರುವುದು ಈ ಥರ. ಇದೆಲ್ಲ ನಮ್ಮ ಕಂಪ್ನಿ ಜನ. ನಾವು ನೋಡಿ ಇಲ್ಲೆಲ್ಲ ಸಣ್ಣ ಸಣ್ಣ ಕ್ಲಿಪ್ ವಿಡಿಯೋ ಹಾಕಿದ್ದೀನಿ, ನೋಡ್ಬೋದು. ನೆಕ್ಸ್ಟ್ ವಿಡಿಯೋ ನೋಡ್ಬಿಡ್ತು ಒಂದು ಸ್ವಲ್ಪ ಕಾಮಿಡಿ ಅನ್ನಿಸ್ತು ನನಗೆ. ನೋಡ್ಬೋದು ಅವ್ರು ಹಿಂದೆ ಸಿಟಿ ತೊಗೊಂಡು ಬರ್ತಿದ್ದಲ್ಲ, ನಡೆಯೋ ಸ್ಟೈಲ್ ನೋಡಿ ತುಂಬ. ಈ ವಿಡಿಯೋ ಹೇಗಾಗಿದೆ ಅಂತ ತಿಳಿಸಿ. ಓಕೆ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಕಮೆಂಟ್, ಲೈಕ್, ಶೇರ್ ಮಾಡಿ.